ಎಲ್ಲರಿಗೂ ನಮಸ್ಕಾರ. ಜೀವನ ಪಾಠಗಳ ಕನ್ನಡ ಮನೆ ಮುಕ್ತಿ ಸ್ಪಿಯರ್ಗೆ ಸ್ವಾಗತ. ರಾಮಾಯಣದಲ್ಲಿ ರಾಮನ ಹೆಸರು ಬಂದಾಗಲೆಲ್ಲ ಜನ ಅವನ ಹಿಂದೆ ನಿಂತ ಒಬ್ಬ ವ್ಯಕ್ತಿಯನ್ನು ಮರೆಯಲಾರರು. ಅವನೇ ಲಕ್ಷ್ಮಣ. ಅಣ್ಣನಿಗಾಗಿ ಅರಮನೆ ಬಿಟ್ಟ, ನಿದ್ದೆ ಬಿಟ್ಟ, ಸುಖ ಬಿಟ್ಟ. ಇದು ಕೇವಲ ಪ್ರೀತಿ ಮಾತ್ರವಲ್ಲ, ಇದು ಸಂಪೂರ್ಣ ನಿಷ್ಠೆ. ರಾಮಾಯಣದಿಂದ ಜೀವನ ಪಾಠ. ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಲಕ್ಷ್ಮಣನ ನಿಷ್ಠೆ. ಅದು ನಮಗೆ ಏನು ಕಲಿಸುತ್ತದೆ ಎಂದು. ಇದನ್ನು ಭಾಗಗಳಾಗಿ ನೋಡಿದಾಗ ಮೊದಲನೇದು ವನವಾಸದ ಆಯ್ಕೆ. ರಾಮನಿಗೆ ವನವಾಸ ಘೋಷಣೆಯಾದಾಗ ಇಡೀ ಅಯೋಧ್ಯೆ ಶೋಕದಲ್ಲಿ ಮುಳುಗಿತ್ತು. ಲಕ್ಷ್ಮಣನಿಗೆ ಅರಮನೆಯಲ್ಲಿ ಉಳಿಯಬಹುದಿತ್ತು, ರಾಜಕುಮಾರನಾಗಿ ಸುಖದಲ್ಲಿರಬಹುದಿತ್ತು. ಆದರೆ ಲಕ್ಷ್ಮಣ ರಾಜ್ಯ, ಸುಖ, ಪತ್ನಿ ಎಲ್ಲವನ್ನೂ ತ್ಯಜಿಸಿ ಅಣ್ಣನ ಹಿಂದೆ ಕಾಡಿಗೆ ಹೆಜ್ಜೆ ಹಾಕಿದ. ಭಕ್ತ. ಆ ಸಮಯದಲ್ಲಿ ಅವನು ಹೇಳಿದ್ದು ಒಂದೇ ಮಾತು: ಅಣ್ಣ ಇರುವಲ್ಲಿ ನಾನು ಇರುತ್ತೇನೆ, ಅದೇ ನನ್ನ ಸ್ವರ್ಗ. ಇದು ಯಾರೂ ಒತ್ತಾಯಿಸದ, ಯಾವ ಪ್ರತಿಫಲವನ್ನೂ ನಿರೀಕ್ಷಿಸದೆ ಮಾಡಿದ ಆಯ್ಕೆ, ಸ್ವಯಂ ಪ್ರೇರಿತ ನಿಷ್ಠೆ. ಭಾಗ 2: ನಿದ್ರಾತ್ಯಾಗ. 14 ವರ್ಷಗಳ ವನವಾಸದಲ್ಲಿ ಲಕ್ಷ್ಮಣ ನಿದ್ದೆಯನ್ನೇ ತ್ಯಜಿಸಿದ. ರಾಮ ಸೀತೆಯರ ರಕ್ಷಣೆಗಾಗಿ ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚದೆ ಕಾವಲು ನಿಂತ. ಇಡೀ ರಾತ್ರಿ ಕಾಯುತ್ತಿದ್ದ. ನಿದ್ರಾದೇವತೆ ಅವನ ಬಳಿ ಬಂದಾಗ ಅವನು ಏನು ಹೇಳಿದ ಗೊತ್ತಾ? ನನ್ನ ನಿದ್ದೆಯನ್ನು 14 ವರ್ಷ ಮುಂದೂಡು, ಅಣ್ಣನ ಸೇವೆ ಮುಗಿದ ಮೇಲೆ ಬಾ ಎಂದು ಪ್ರಾರ್ಥಿಸಿದ. ಅದಕ್ಕೆ ನಿದ್ರಾದೇವಿ ಮೆಚ್ಚಿ 14 ವರ್ಷ ನಿದ್ದೆ ಬಾರದಂತೆ ವರ ನೀಡಿದಳು. ಇಂಥ ತ್ಯಾಗ ಮಾನವ ಇತಿಹಾಸದಲ್ಲಿ ಅಪೂರ್ವ. ಇದು ನಮಗೆ ಕಲಿಸುತ್ತದೆ ನಿಜವಾದ ನಿಷ್ಠೆ ಸ್ವಾರ್ಥವನ್ನೂ ಮೀರುತ್ತದೆ ಎಂದು. ಭಾಗ 3: ಯುದ್ಧದಲ್ಲಿ ರಕ್ಷಣಾ ಕವಚ. ರಾಮ ರಾವಣರ ಯುದ್ಧದ ಸಮಯದಲ್ಲಿ ಲಕ್ಷ್ಮಣ ರಾಮನ ಬೆಂಗಾವಲಾಗಿ ನಿಂತ. ಯುದ್ಧ ನಡೆಯುವಾಗ ಮೇಘನಾದನ ಶಕ್ತಿಯುತ ಆಯುಧಕ್ಕೆ ಲಕ್ಷ್ಮಣ ಮೂರ್ಛೆ ಹೋದನು. ರಾಮ ಭೋರ್ಗರೆದು ಅತ್ತ. ಸೀತೆಯ ಅಗಲಿಕೆಗಿಂತಲೂ ಹೆಚ್ಚು ನೋವಾಯಿತು ಎಂದ. ಹನುಮಂತ ಸಂಜೀವಿನಿ ತಂದು ಲಕ್ಷ್ಮಣನನ್ನು ಬದುಕಿಸಿದ. ಒಟ್ಟಾರೆ ರಾಮನನ್ನು ತನ್ನ ಪ್ರಾಣ ಲೆಕ್ಕಿಸದೆ ಕಾದ. ಇದು ದೇಹದ ಮಿತಿಮೀರಿ ನಿಂತ ನಿಷ್ಠೆ ಅಲ್ಲವೇ? ಭಾಗ 4: ಸೀತಾ ಪರಿತ್ಯಾಗದ ಕರ್ತವ್ಯ ಪರಿಪಾಲನೆ. ಇದು ರಾಮಾಯಣದ ಅತ್ಯಂತ ನೋವಿನ ಪ್ರಸಂಗ. ರಾಮ ಸೀತೆಯನ್ನು ಕಾಡಿಗೆ ಬಿಡಲು ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ. ಲಕ್ಷ್ಮಣನಿಗೆ ಒಳಗಿನಿಂದ ಅತ್ತಿಗೆಯ ಮೇಲೆ ಅನುಕಂಪ. ಆದರೆ ಅಣ್ಣನ, ರಾಜನ ಆಜ್ಞೆ ಪಾಲಿಸುವುದು ಧರ್ಮವೆಂದು ಸೀತೆಯನ್ನು ಕಾಡಿಗೆ ಬಿಟ್ಟು ಬಂದ. ಅವನು ಆ ಕ್ಷಣ ತನ್ನ ಭಾವನೆಗಳನ್ನು ಗೆದ್ದ. ವ್ಯಕ್ತಿಗತ ಭಾವನೆಗಿಂತ ಧರ್ಮದ ಮೇಲೆ ಅವನ ನಿಷ್ಠೆ. ಆಧುನಿಕ ಜೀವನಕ್ಕೆ ಲಕ್ಷ್ಮಣನಿಂದ ಪಾಠ. ಲಕ್ಷ್ಮಣ ಕೇವಲ ಪುರಾಣ ಪಾತ್ರವಲ್ಲ, ಅವನು ಒಂದು ಜೀವನ ದರ್ಶನ. ನಾವು ಕಲಿಯಬೇಕಾದದ್ದು ಕುಟುಂಬಕ್ಕೆ ನಿಷ್ಠೆ, ಸ್ವಾರ್ಥರಹಿತ ಸೇವೆ, ಕಷ್ಟದಲ್ಲಿ ಪಕ್ಕದಲ್ಲಿ ನಿಲ್ಲುವ ಮಿತ್ರತ್ವ, ಭಾವನೆಗಳನ್ನು ನಿಯಂತ್ರಿಸಿ ಕರ್ತವ್ಯ ಮಾಡುವುದು, ಪ್ರತಿಫಲ ಇಲ್ಲದೆ ದುಡಿಯುವ ಮನೋಭಾವ. ಇಂದು ನಮ್ಮ ಜೀವನದಲ್ಲಿ, ಮನೆಯಲ್ಲಿ, ಕೆಲಸದಲ್ಲಿ, ಸ್ನೇಹದಲ್ಲಿ ಲಕ್ಷ್ಮಣನ ಗುಣ ಅಳವಡಿಸಿಕೊಂಡರೆ ಜೀವನ ಸಾರ್ಥಕವಾಗುವುದು. ಲಕ್ಷ್ಮಣ ನಮಗೆ ತೋರಿಸಿದ್ದು ನಿಷ್ಠೆ ಅಂದರೆ ಬರೀ ಮಾತಲ್ಲ, ಅದು ಪ್ರತಿಕ್ಷಣದ ಆಯ್ಕೆ. ನೀವು ನಿಮ್ಮ ಜೀವನದಲ್ಲಿ ಯಾರ ಲಕ್ಷ್ಮಣ ಆಗಬಲ್ಲಿರಿ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ.